ವೀಕ್ಷಕರೇ, ಇವತ್ತು ಫಿಶ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಟ್ಯೂನಾ ಫಿಶ್ ಬಿರಿಯಾನಿ. ಟ್ಯೂನಾ ಫಿಶ್ ಆ್ಯಕ್ಚುಲಿ ಬೇರೆ ಫಿಶಲ್ಲಿಂದ ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟ್ಯೂನಾ ಫಿಶು ತುಂಬಾ ಈಸಿ ಮಾಡಲಿಕ್ಕೆ. ಈಗ ಹೇಗೆ ಮಾಡೋದು ಅಂತಂದ್ರೆ ನೋಡಿ, ಫಸ್ಟಿಗೆ ಒಂದು ಸ್ವಲ್ಪ ಮ್ಯಾರಿನೇಷನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಖಾರ ಪುಡಿ ಮತ್ತು ಉಪ್ಪು ಮತ್ತು ನಿಂಬೆಹಣ್ಣು, ಹುಳಿ ಖಾರ, ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಅರಿಶಿನ ಹಾಕ್ತಿದ್ದೀನಿ, ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ. ನೋಡಿ ಇದೆಲ್ಲ ಹಾಕಿ ಫಿಶ್ಶಿಗೆ ಚೆನ್ನಾಗಿ ಹಚ್ಚಬೇಕು. ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ತೊಗೊಂಡು ನೋಡಿ ಫಿಶ್ಶಿಗೆ ಚೆನ್ನಾಗಿ ಹಚ್ಚಿ ಒಂದು ಹಾಫ್ ಆನ್ ಅವರೇ ಇಡಬೇಕು. ನೋಡಿ ಇದು ಆಲ್ಮೋಸ್ಟ್ ರೆಡ್ ಮೀಟ್ ಇರುತ್ತೆ. ಯೂಶಲಿ ನಮಗೆ ಓದಿರ್ತೀವಿ ಯಾವುದೋ ಫಿಶಸ್ ಎಲ್ಲ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ. ಇದು ವಾರ್ಮ್ ಬ್ಲಡೆಡ್ ಫಿಶ್ಶು. ಯೂಶಲಿ ಡೀಪ್ ಸಿಯಲ್ಲಿ ಇರುತ್ತೆ, ಇದು ಸರ್ಫೇಸಲ್ಲಿ ಇರೋದಿಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ವಾರ್ಮ್ ಬ್ಲಡೆಡ್ ಅನಿಮಲ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಮೀಟ್ ಅದರದ್ದು. ಓಕೆ, ಅದು ಮ್ಯಾರಿನೇಟಿಗೆ ಇಟ್ಬಿಟ್ಟು ಈಗ ಮಸಾಲೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಬಾಣಲಿಯಲ್ಲಿ ಆಯಿಲು, ಅದಕ್ಕೆ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಸ್ವಲ್ಪ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ನಾನು ಪೇಸ್ಟ್ ಮಾಡೋಕ್ಕೆ ಆಗಿರೋದ್ರಿಂದ ಹಾಗಾಗಿ ನಾನು ಡೈರೆಕ್ಟಾಗಿ ಒಂದು ಸ್ವಲ್ಪ ದಪ್ಪನೇ ಹಾಕಿದ್ದೀನಿ. ಇದನ್ನೆಲ್ಲ ನಾನು ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದಿತ್ತು. ಹೇಗಿದ್ರೆ ಪೇಸ್ಟ್ ಮಾಡ್ತೀನಿ ಅಂತಲ್ಲ, ಹಾಗೆ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಗ ಆದಮೇಲೆ ನಮಗೆ ಫ್ಲೇವರ್ಸ್ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ನೋಡಿ, ಇದಾದ ನಂತರ ನಾನು ಶುಂಠಿಯನ್ನೇ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಅದೆಲ್ಲ ಸಿಪ್ಪೆಯಲ್ಲೇ ಬಿಟ್ಕೋತಾ ಇದೆ, ಅಂದರೆ ಬ್ರೇಕ್ ಆಗ್ತಾಯಿದೆ ಸ್ಟ್ರಕ್ಚರು ಆನಿಯನ್ದು. ಈಗ ಶುಂಠಿಯನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಶುಂಠಿ ದಪ್ಪನೇ ಹಾಕಿದ್ದೀನಿ. ಪೇಸ್ಟ್ ಮಾಡಿನೂ ಕೂಡ ಹಾಕ್ಬೋದಿತ್ತು. ನಾನು ಯೂಶ್ವಲಿ ಇದೆಲ್ಲ ಫೈನ್ ಪೇಸ್ಟ್ ಮಾಡೋದ್ರಿಂದ ನಾವು ಹಾಗೆ ದಪ್ಪ ಹಾಕ್ಕೋಬೋದು. ಅದಾದ ನಂತರ ಟೊಮೊಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ನಾವು ಸಾಲ್ಟನ್ನೇ ಹಾಕಬೇಕಾಗತ್ತೆ. ಹಾಕಿದ ತಕ್ಷಣ ಒಂದು ಸ್ವಲ್ಪ ಫ್ಲೆಶ್ ಎಲ್ಲ, ಟೊಮೊಟೊ ಫ್ಲೆಶ್ ಏನಿದೆಯೋ ಅದೆಲ್ಲ ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಹುಳಿ ಅಂಶ ಚೆನ್ನಾಗಿ ಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಾದಮೇಲೆ ಅದಾದ ನಂತರ ಕೊತ್ತಂಬರಿ ನಾವು ಫ್ರೈ ಮಾಡಬೇಕು ಅಂತೇನಿಲ್ಲ. ಇದನ್ನೆಲ್ಲ ಏನು ತೋರಿಸ್ತಾ ಇದ್ದೀನಿ, ಇದನ್ನು ನಾವು ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇಲ್ಲಿ ಫಿಶ್ ಬಿರಿಯಾನಿ ಬಂದು ಕುಕ್ಕರಲ್ಲೇ ಮಾಡಬೇಕು. ನಾವು ಓಪನ್ ವೆಜ್ಜಲ್ಲಿ ಮಾಡೋಕ್ಕೆ ತುಂಬ ಕಷ್ಟ. ಸೊ ಈಗ ಕುಕ್ಕರ್ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ಪೈಸಸನ್ನು ಹಾಕ್ತಾಯಿದ್ದೀನಿ. ಸ್ಪೈಸಸ್ ಹಾಕುವಾಗ ಒಂದು ಸ್ವಲ್ಪ ಜಾಸ್ತಿನೇ ಸ್ಪೈಸಸ್ ಹಾಕಬೇಕಾಗತ್ತೆ. ಫಿಶಲ್ಲಿ ಒಂದು ಸ್ವಲ್ಪ ಫ್ಲೇವರ್ಸ್ ಜಾಸ್ತಿ ಇರ್ತದೆ ಆ್ಯಸ್ ಕಂಪೇರ್ಡ್ ಟು ಚಿಕನ್ನು ಮತ್ತು ಮಟನ್ನು. ಸೊ ಹಾಗಾಗಿ ಫ್ಲೇವರ್ಸು ಸ್ಮೆಲ್ಲೆಲ್ಲ ಜಾಸ್ತಿ ಇರೋ ಕಾರಣ ನಾವು ಸ್ಪೈಸಸನ್ನು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಏಲಕ್ಕಿ. ನಾರ್ಮಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀವೋ ಅದೇ ಪ್ಯಾಟ್ರನಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ಸನ್ನು ನಾವೇನು ಬೇಕೋ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಆಮೇಲೆ ಹುಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಯೂಶ್ವಲಿ ಫಿಶ್ಶಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಾದ ನಂತರ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಅದು ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಬೇಕು. ಅಷ್ಟು ನಾವು ಫ್ರೈ ಮಾಡಬೇಕಾಗತ್ತೆ. ತುಂಬ ಫ್ರೈ ಅದಾದ್ರೆ ಕೂಡ ತುಂಬ ರುಚಿ. ನೋಡಿ, ಆಲ್ಮೋಸ್ಟು ಅಲ್ಲೆಲ್ಲ ಡಿಹೈಡ್ರೇಟ್ ಆಗಿಬಿಟ್ಟು ಬ್ರೌನ್ ಆಗಿದೆ. ಅದಾದ ನಂತರ ಫಸ್ಟಲ್ಲಿ ಏನು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಪೇಸ್ಟು ಎಲ್ಲ ಆಲ್ಮೋಸ್ಟ್ ರೋಸ್ಟ್ ಆಗಿರ್ತಕ್ಕಂಥ ಐಟಮ್ಸು ನಾವು ಪೇಸ್ಟ್ ಮಾಡಿರೋದು. ಸೊ ಹಾಗಾಗಿ ಮತ್ತೇನು ಜಾಸ್ತಿ ಹೀಟ್ ಮಾಡಬೇಕು ಅಂತ ಏನಿಲ್ಲ. ಅದಾದ ನಂತರ ಖಾರ ಪುಡಿ ಹಾಕ್ತಿದ್ದೀನಿ. ನೋಡಿ, ಚಕ್ಕೆ ಲವಂಗ ಎಲ್ಲ ಹಾಕಿದ್ನಿ. ಈಗ ಒಂದು ಸ್ವಲ್ಪ ಖಾರ ಪುಡಿ. ನೋಡಿ, ಸ್ಪೈಸಸ್ಸು ನಾನು ಪೌಡರ್ನೂ ಬಳಸ್ತೀನಿ ಮತ್ತು ಚಕ್ಕೆ ಲವಂಗನೂ ಕೂಡ ಹಾಕ್ತಿದ್ದೀನಿ. ಈಗ ಚಕ್ಕೆ ಲವಂಗ ಪೌಡ್ರ್ ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾವೇನು ಮಾಡ್ತೀವಿ, ಪೌಡ್ರ್ ಬಂದು ರೈಸಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಾವು ಅದೇನು ಫಸ್ಟಿಗೆ ಹಾಕಿರ್ತೀವಲ್ಲ ಚಕ್ಕೆ ಮತ್ತು ಲವಂಗ, ಅದು ಕೂಡ ರೈಸಿಗೆ ಕೊಟ್ಟರು ಕೂಡ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅಂತಂದರೆ ತುಂಬ ಪಾರ್ಟಿಕಲ್ ಸೈಜ್ ತುಂಬ ಕಡಿಮೆ ಇರೋದ್ರಿಂದ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರು, ಆಮೇಲೆ ಪಲಾವ್ ಎಲೆ, ಬೇ ಲೀಫು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಏನು ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕಾಗುತ್ತೆ. ನೋಡಿ, ನೀರು ಹಾಕುವಾಗ ಅದು ಸ್ವಲ್ಪ ಕರಿಯನ್ನು ಥಿಕ್ನೆಸ್ ನಾವು ನೋಡ್ತಾ ಇರಬೇಕು. ತುಂಬ ಡೈಲ್ಯೂಟ್ ಮಾಡಬಾರ್ದು. ಅಂದರೆ ಯೂಶ್ವಲಿ ನಾವು ಜಾಸ್ತಿ ಅಕ್ಕಿ ಹಾಕಬೇಕು ಅಂತ ನಾವು ತುಂಬ ಡೈಲ್ಯೂಟ್ ಮಾಡಬಾರ್ದು. ಆ ಕರಿ ಥಿಕ್ನೆಸ್ ನೋಡಿ ನಾವು ಹಾಟ್ ವಾಟರ್ನೇ ಹಾಕಬೇಕು. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ. ನೋಡಿ, ಕೊತ್ತಂಬರಿನ ನಾನು ರುಬ್ಬಕ್ಕೂ ಹಾಕಿದ್ದೆ ಫಸ್ಟ್ ಪೇಸ್ಟಿಗೆ. ಅದಾದ ನಂತರ ಈಗಲೂ ಕೂಡ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಇದೆಲ್ಲ ಹಾಕೋದ್ರಿಂದನೇ ತುಂಬ ಮೀಟೆಲ್ಲ ತುಂಬ ಸಾಫ್ಟ್ ಬರ್ತದೆ. ಲಾಸ್ಟಿಗೆ ಲೆಮನ್ ಹಾಕ್ತಿದ್ದೀನಿ. ಯೂಶ್ವಲಿ ಲೆಮನ್ನು ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅಂದರೆ ರೈಸಿಗೆ ಬಿಡಬೇಕು ಅದು ಹುಳಿ ಯಾವುದ್ರದ್ದು ಲೆಮನ್ದು. ಸೊ ಹಾಗಾಗಿ ಲಾಸ್ಟಿಗೆ ಹಾಕಿದರೆ ತುಂಬ ಉತ್ತಮ. ಅದಾದ ನಂತರ ಮ್ಯಾರಿನೇಟೆಡ್ ಫಿಶ್ ಹಾಕ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ಫಿಶ್ ಬಂದು ರೆಡ್ ಮೀಟು, ಅಂದರೆ ಹಾಟು ಅಂತ ಹೇಳ್ತಿದ್ದೀನಿ ನಾನು. ಯೂಶ್ವಲಿ ಕೋಲ್ಡ್ ಬ್ಲಡೆಡ್ ಇರ್ತದೆ ಫಿಶ್ಶು.
ಇದು ಬಂದು ವಾರ್ಮ್ ಬ್ಲಡೆಡ್ ಅನಿಮಲ್ಲು, ವಾರ್ಮ್ ಬ್ಲಡೆಡ್ ಫಿಶ್ಶು. ಯೂಶ್ವಲಿ ಡೀಪ್ ಸೀಯಲ್ಲೇ ಇರೋದ್ರಿಂದ ಅದು ಸ್ವಲ್ಪ ವಾರ್ಮ್ ಬ್ಲಡೆಡ್ ಫಿಶ್ ಆಗಿರ್ತದೆ. ಅದು ಲಾಸ್ಟಿಗೆ ಬಂದು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಲಾಸ್ಟಿಗೆ ಹಾಕೋದ್ರಿಂದ ರೈಸು ಉದುರಾಗಿ ಬರುತ್ತೆ, ಸ್ಟಿಕ್ಕಿಯಾಗಿ ಬರೋದಿಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಮಸಾಲೆ ಜಾಸ್ತಿನೇ ಕಾಣ್ತಾ ಇದೆ ನಿಮಗೆ, ಯೆಲ್ಲೋ ಕಲರ್ ಇದೆ. ಒಂದು ಸ್ವಲ್ಪ ಟೆಕ್ಸ್ಚರ್ ಎಲ್ಲ ಮಸಾಲೆ ನೋಡಿ, ಇಷ್ಟೆಲ್ಲ ಹಾಕಿದ ಮೇಲೂ ಕೂಡ ಮಸಾಲೆ ಜಾಸ್ತಿ ಆಗ್ತಿದೆ. ಒಂದು ಸ್ಮಾಲ್ ಟಿಪ್ ಏನಪ್ಪ ಅಂತಂದರೆ, ರೈಸು ಮತ್ತು ಫಿಶ್ ಎರಡು ಒಟ್ಟಿಗೆ ಟೈಮಲ್ಲಿ ಹಾಕಬೇಕು. ಅಂದರೆ ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟು ಹಾಕೋದು, ಫಿಶ್ ಹಾಕೋದು ಫಸ್ಟಿಗೆ ಆ ರೀತಿ ಮಾಡಬಾರ್ದು. ನಾವು ಫಸ್ಟಿಗೆ ಹಾಕಬೇಕು ನೋಡಿ. ಒಂದೇ ವಿಷಲ್ ಹಾಕಿಸಿ ಫುಲ್ಲು ಆ ಪ್ರೆಷರು ರಿಲೀಸ್ ಆಗೋವರೆಗೂ ನಾವು ಬಿಟ್ಟಿದ್ದೀವಿ. ಅದಾದ ನಂತರ ಫಿಶ್ಶು ಹಾರ್ಡ್ ಮೀಟ್ ಆಗಿರೋದ್ರಿಂದ ನೋಡಿ ಒಂದು ಸ್ವಲ್ಪನೂ ಬ್ರೇಕ್ ಆಗೋಲ್ಲ. ನಾರ್ಮಲ್ ಚಿಕನ್ ಮೀಟ್ ಹೇಗೆ ಇರುತ್ತೋ ಹಾಗೇ ಇದೆ. ರೈಸಿಗೆ ಮಸಾಲೆ ಎಷ್ಟು ಚೆನ್ನಾಗಿ ಹಿಡಿದಿದೆ ನೋಡಿ. ಆ ಮೇಲ್ಗಡೆ ಮಸಾಲೆ ಏನು ತೇಲ್ತಾ ಇರುತ್ತೆ ಅದು ಕಾಮನ್ನಾಗಿ ತೇಲ್ತಾನೆ ಇರುತ್ತೆ, ಬಟ್ ರೈಸಿಗೆಲ್ಲ ತುಂಬ ಚೆನ್ನಾಗಿ ಎಷ್ಟು ನೋಡಿ ಫ್ಲೇವರ್ ಕಾಣ್ತಾಯಿದೆ ನಿಮಗೆ. ರೈಸ್ ಟೆಕ್ಸ್ಚರ್ ಮೇಲೆ, ರೈಸ್ ಮೇಲೆ ಮಸಾಲೆ ಎಷ್ಟು ಚೆನ್ನಾಗಿ ಸ್ಟಿಕ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫಿಶಲ್ಲಿ. ಇದೇ ರೀತಿ ನೀವು ಕೂಡ ಒಳ್ಳೆಯ ಫುಡ್ಡನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.